ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಬಿರ್ನ ಒಸಿ ಕಾಣೋದು ಪುಡಿ ಕೊಟ್ಟು ಧನ್ಯನ್ ಮಾಡಿ ಈ ಪುಡಿನ ಎಳ್ನೀರಿಗೆ ಬೆರೆಸ್ಕೊಟ್ಟು ಬಿಟ್ರೆ ಮಧುರ ಅವರು ನನಗೆ ಪರವಾಸ ಆಗ್ಬಿಡ್ತಾರೆ. ನೋಡ್ರಿ ಯಾಕೆ ಕಿರ್ಚ್ಕೋತೀರಾ? ನೀವು ಕಿರ್ಚ್ಕೊಂಡ್ರೆ ನನ್ನ ಪುಟ್ಟ ಹೃದಯಕ್ಕೆ ನೋವಾಗುತ್ತೆ. ಶೌಟ್ ಮಾಡುದ್ರಿ? ಅದು ಶೌಟ್ ಅಲ್ಲ ಕಮ್ಮೆ, ಶೌಟ್ ಹಿಡಿದ್ರಿ ಜಾಡ. ಅದನ್ನ ಯಾಕೆ ಮಾಡಿದ್ರಿ? ಯಾರು ಕೆಟ್ಟ ಕನ್ಸ್ ಬಿತ್ತ? ಆಮ್ಯಾಗ ಪುಟ್ಮಲಿ ಅದು ಕೆಟ್ಟ ಕನ್ಸಲ್ಲ ಕಮ್ಮೆ, ಭಯಂಕರ ಕೆಟ್ಟ ಕನ್ಸು. ಯಾನದು? ಅದು ಅದು ಕನ್ಸಲ್ಲಿ ನನಗೂ ಅಣ್ಣಯ್ಯಪ್ಪನವ್ರಿಗೂ ಮೊದಲ ರಾತ್ರಿ ನಂಜುಂಡೇಶ್ವರ ಏನಾದರೂ ಮಾಡಿ ಅಣ್ಣಯ್ಯಪ್ಪನವ್ರಿಗೆ ಇವತ್ತು ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಇಲ್ಲ ಅಂದರೆ ನನ್ನ ಪಟಾಪಟಿ ಚಡ್ಡಿ ಬನ್ನಿನಿಗೆ ಕುತ್ತಂದು ಬಿಡ್ತಾರೆ. ಏನು ಮಾಡೋದು? ಮಾಸ್ಟ್ರೆ, ಮೂಲೆಯಲ್ಲಿ ನಿಂತ್ಕೊಂಡು ಎಂತ ಯೋಚನೆ ಮಾಡ್ತಿದ್ದೀರಾ? ನೀವು ಈ ನಮ್ಮನೆ ನಿಂತ್ಕೊಂಡ್ರೆ ನೋಡಿದವ್ರು ಅಪಾರ್ಥ ತಿಳ್ಕೊಳ್ತಾರೆ. ಅಡ ಕಲ್ಟಿವೇಟ್ರು, ನನ್ನ ಕಷ್ಟ ನನಗೆ ಮಧ್ಯದಲ್ಲಿ ನೀನು ಪಕ್ಷೇತ್ರಂಗೆ ಬಂದು ಬಾಲ್ ಆಡಾಡಿಸ್ಬೇಡ, ಸುಮ್ಮನೆ ಹೋಗ್ಬಿಡ. ಓಯ್, ನಿಮ್ಮಂಥವ್ರೊಟ್ಟಿಗೆ ನಮ್ಮಂಥವ್ರು ಇದ್ದರೆ ನಿಮ್ಮಂಥವ್ರು ಬಲ ಪರೀಕ್ಷೆ ಗೆಲ್ಲುದು, ಇಲ್ಲದಿದ್ದರೆ ನಿಮ್ಮ ಜಾಗದಲ್ಲಿ ಬೇರೆಯವರು ಬಾವುಟಾರಿಸ್ತಾರೆ. ಈಗ ನಿಮ್ಮ ಪ್ರಾಬ್ಲಮ್ ಅಂತೇಳಿ ನಾನು ಸಾಲ್ವ್ ಮಾಡ್ತೇನೆ. ಅಡ ಕಲ್ಟಿವೇಟ್ರು, ನೀನೇ ದೊಡ್ಡ ಪ್ರಾಬ್ಲಮ್ಮು, ಅದ್ರಲ್ಲಿ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿಯಾ? ಐ ಲೈಕ್ ಇಟ್. ನೋಡಿ ಗೌಡ್ರೆ, ಕೆಲವೊಂದು ಸರ್ತಿ ನಮಗೆ ಪ್ರಾಬ್ಲಮ್ ಬಂದಾಗಲೇ ನಮಗೆ ಬೇರೆಯವರ ಪ್ರಾಬ್ಲಮ್ ಅರ್ಥ ಆಗುವುದು. ಅವರ ಪ್ರಾಬ್ಲಮ್ ನಮ್ಮನೆ ಬೇರೆ ಇರ್ತದೆ, ನಮ್ಮ ಪ್ರಾಬ್ಲಮ್ ನಮ್ಮನೆ ಬೇರೆ ಇರ್ತದೆ. ಈ ಬೇರೆ ಬೇರೆ ಪ್ರಾಬ್ಲಮ್ಗಳನ್ನೆಲ್ಲ ಒಂದೇ ಪ್ರಾಬ್ಲಮ್ ಅಂತ ನೆನೆಸಿದ್ರೆ ನೋ ಪ್ರಾಬ್ಲಮ್. ಹಾಗೆ ಬೇರೆಯವರಿಗೆ ಪ್ರಾಬ್ಲಮ್ ಬಂದಾಗಲೇ ನಮಗೆ ನಮ್ಮ ಪ್ರಾಬ್ಲಮ್ ಮಾಮೂಲಿ ಅನಿಸೋದು. ಈಗ ಟೆಲ್ ಮಿ ವಾಟ್ಸ್ ಯುವರ್ ಪ್ರಾಬ್ಲಮ್? ಏನಾಯ್ತು? ಐ ಲೈಕ್ ಇಟ್. ಸೊ ದಿಸ್ ಈಸ್ ಯುವರ್ ಪ್ರಾಬ್ಲಮ್. ನೀವು ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿರೋದು ನೋಡಿದ್ರೆ ಮನಸ್ಸಿನಲ್ಲಿ ಯಾರಿಗೋ ಹೊಡಿಲಿಕ್ಕೆ ಸ್ಕೆಚ್ ಹಾಕೊಂಡಿದ್ದೀರಲ್ವಾ? ಅಡ ಕಲ್ಟಿವೇಟ್ರು, ಇವತ್ತು ನೋಡ ನೀನು ನನಗೆ ಇಷ್ಟ ಆಗ್ಬಿಟ್ಟೆ. ಐ ಲೈಕ್ ಇಟ್ ಅಂಡ್ ಐ ಲವ್ ಇಟ್. ಇನ್ನೋಡು ನನಗೆ ಇಷ್ಟ ಆಗಲಿಲ್ಲ. ಅಲ್ಲ ಕಣ, ಯಾರಾದ್ರೂ ಗಂಡಸರು ಐ ಲವ್ ಯು ಅಂತ ಹೇಳಿದ್ರ ನನ್ನದೆಂತ ಆ ಡಾಕ್ಟರ್ ಪತ್ತಿ ಅಂದ್ಕೊಂಡ್ರ? ನಮ್ಮ ಆ ಭಾವನೆ ಎಲ್ಲವಲ್ಲ, ಸ್ನೇಹ ಭಾವನೆ ಎಲ್ಲವು. ಹೇಳಿ, ಯಾರಿಗೆ ಹೊಡಿಬೇಕು? ಅವನ ಕೈಕಾಲನ್ನ ಮುರಿತೀನಿ. ಅಡ ಮೊದ್ಲು ಮುರಿದೋಗಿರ ನಿನ್ ಕೈ ಸರಿ ಮಾಡ್ಕ, ಆಮೇಲೆ ಬೇರೆಯವ್ರ ಕೈ ಕಾಲು ಮುರೇ. ಈಗ ಒಂದು ಐಡಿಯಾ ಕೊಟ್ಟ. ನೀವು ನನ್ನ ಹತ್ರ ಐಡಿಯಾ ಕೇಳ್ತಿದ್ದೀರಂದ್ರೆ ನನಗೆ ಯಾವ್ದು ಇವತ್ತು ದೊಡ್ಡ ಶಾಕ್ ಇದೆ. ಅಡ ಮಾತಕ್ಕೂ ಐಡಿಯಾ ಕೊಟ್ಟ ಇಲ್ವೋ ಹೇಳು. ಜನ ಯಾರಂತ ಹೇಳಿ ಆಮೇಲೆ ಐಡಿಯಾ ಕೊಡ್ತೇನೆ. ಅದೆಲ್ಲ ಹೇಳಕ್ ಆಗಲ್ಲ, ನನ್ ಸತ್ರಿಗೆ ಹೊಡಿಬೇಕು ಅಷ್ಟೇ. ಹೊಡೆದ ಅಂದ್ರೆ 3 ತಿಂಗಳು ಹಾಸ್ಕೊಬಿಟ್ಟು ಅಲ್ಲಾಡ್ಬಾರ್ದು ಅಂತ ಐಡಿಯಾ ಕೊಟ್ಟ. ಹಾಗಾದರೆ ಇದು ಹೊಡೆದು ಪ್ರಯೋಜನ ಇಲ್ಲ, ಆಕ್ಸಿಡೆಂಟ್ ಮಾಡ್ಬೇಕು. ಆಕ್ಸಿಡೆಂಟ್ ಮಾಡ್ಬಿಟ್ಟು ಆ ಖರ್ಚು ನನ್ ತಲೆಗೆ ಕಟ್ಟಿಯ ದೊಡ್ಡ. ಇದು ಖರ್ಚು ಆಗ್ಬಾರ್ದು, ಏಟು ಜಾಸ್ತಿ ಬೀಳ್ಬೇಕು ಅಂತ ಐಡಿಯಾ ಕೊಟ್ಟ. ಓ, ಲೋ ಬಜೆಟ್ ಐಡಿಯಾ. ಎಕ್ಸಾಕ್ಟ್ಲಿ. ಅದು ಈ ಸೈಕಲ್ ನಿಂದ ಮಾತ್ರ ಸಾಧ್ಯ. ಅದ ಈ ಸೈಕಲ್ ನಿಂದ ಗುದ್ದರೆ ಎಲ್ಲಿ ಏಟಂದ್ರ? ಗುದ್ದುವ ಜಾಗದಲ್ಲಿ ಗುದ್ದಿದ್ರೆ ಎಲ್ಲಿಯೂ ಏಟಾಯ್ತದೆ. ಐ ಲೈಕ್ ಇಟ್. ಅಡ ಕಲ್ಟಿವೇಟ್ರು, ನಿನ್ನ ಸಾವಾಸ ಮಾಡಿದಕ್ಕೂ ಇವತ್ತು ಸಾರ್ಥಕ ಆಯ್ತು ಕಡ. ಮುಂದೆ ನಾನು ನೋಡ್ಕತ್ತೀನಿ, ನೀವು ಓಡು. ಇಲ್ಲ, ನೀವು ಯಾರಿಗೆ ಗುದ್ದುತ್ತೀರಂತೇಳಿ ನೋಡಿಕೊಂಡು ಹೋಗ್ತೇನೆ. ಹೋಗು ಅಂತ ಹೇಳಿದ್ವಿ ತಾನೆ. ಹಾಗಾದ್ರೆ ಇದರ ಕೆಲಸ ಮುಗಿದ ಕೂಡಲೇ ಮನೆಯಲ್ಲಿ ರಪ್ಪಕ ತಂದು ಇದನ್ನು ಇಟ್ಟು ಬಿಡಿ. ಎಂತದಕ್ಕೆ ಅಂದ್ರೆ ಇದು ಕದ್ದ ಮಾಲು. ಅಣ್ಣಯ್ಯಪ್ಪನವ್ರೆ, ಇವತ್ತು ಹೊಟ್ಟಿಂದ ಆಚೆಗೆ ಬನ್ನಿ, ನಿಂತ ಜಾಗದಲ್ಲಿ ತಿರುಪತಿ ತೋರಿಸ್ತೀನಿ. ಕಾಲ್ಬೇಕಲೆ ತನ್ನ ನಿಲ್ಲಿಸ್ತಾರಂಗ್ ಬಂದೇ ಬಿಟ್ರಲ್ಲಪ್ಪ. ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು? ಓ ಅಣ್ಣಪ್ಪನವ್ರೆ, ನೋಡ್ಕೊಂಬರಕ್ಕಾಗಲ್ವಾ? ನಿಮ್ಗೇನ್ ಕಣ್ಣಿಲ್ವಾ? ಗೌಡ್ರ, ಗೌಡ್ರ ನಿಮ್ಗೇನು ಆಗಿಲ್ಲ ತಾನೆ?
ನನಗೇನು ಆದ್ರೂ ಪರವಾಗಿಲ್ಲ, ಅದು ನಿಮ್ಗೆ ಆಗ್ಬಾರ್ದು ಯಾಕೆ ಏನಾರು ಆಗಿದ್ದ ನೋಡ್ಕೊಳ್ಳಿ. ನಿನ್ನ ನೋವು ನನಗಿರಲಿ ಸದಾ ಕಾಯುವೆ. ಇದ್ಯಾಕೋ ಜಾಸ್ತಿ ಆಯ್ತು ಅನ್ನಿಸ್ತಾ ಇಲ್ವಾ? ನೋಡ್ರೆ ಇದೆಲ್ಲ ನಿಮ್ಗೋಸ್ಕರ ಎಂತ ನೋವು ಬೇಕಾದ್ರೂ ಸಹಿಸ್ಕೊತೀನಿ. ಬಿಕಾಸ್ ಐ ಲವ್ ಯು. ನೀವು ಮಾತ್ರ ಹುಚ್ಚಿಡ್ದು ಬಿಟ್ಟದೆ. ಹೌದು, ನನಗೆ ಪ್ರೀತಿಯ ಹುಚ್ಚಿಡ್ದಿದೆ. ಹುಚ್ಚಲ್ಲ, ನೀವು ಪೋಖ್ರಿ. ನಾನು ಪೋಖ್ರಿ ಅಲ್ಲ, ನಿಮ್ಮ ಪ್ರೀತಿಯ ಭಿಕಾರಿ. ಅಣ್ಣಪ್ಪನವ್ರೆ, ಇನ್ನೊಂದ್ಸತಿ ಹಿಂಗೆಲ್ಲ ಮಾತಾಡ್ರೆ ಸೈಕಲ್ ತಂದು ಇನ್ನೊಂದ್ಸತಿ ಗುದ್ದಿಸ್ಬಿಡ್ತೀನಿ. ನೀವು ಸೈಕಲ್ ಅಲ್ಲಾದ್ರೂ ಗುದ್ಸಿ, ರಾಕೆಟ್ ತಂದು ಗುದ್ಸಿ, ಆದ್ರೆ ನನ್ನ ಹೃದಯ ನಿಮ್ಮ ಹೆಸರನ್ನೇ ಬಡ್ಕೋತಿರುತ್ತೆ. ಅದನ್ನ ಹೆಂಗ್ ನಿಲ್ಲಿಸ್ಬೇಕು ಅಂತ ನನಗೆ ಗೊತ್ತದೆ. ಮಾಯ್ಕಾರ ಏನಿದೆ ಅಪಸ್ವರ? ಬಾಬಣ್ಣ ಪಾಪ ಚಂದನ್ ಅವ್ರ ಮೇಲೆ ಯಾಕೆ ಈ ಪಟ್ಟಿ ರೇಗಾಡರಿ? ಆಮೇಲೆ ಪುಟ್ಮಲ್ಲಿ ನೀನ್ ಸುಮ್ಮನೆ ರಮ್ಮೆ, ಇಂಥವ್ರು ಕಂಡ್ರೆ ನನಗೆ ಮೈಯೆಲ್ಲ ಉರಿತದೆ. ಗೌಡ್ರೆ, ಮೈ ಉರಿತಿದ್ಯಾ? ನೀವೇನು ಚಿಂತೆ ಮಾಡಬೇಡಿ, ನಿಮ್ಗೆ ಮುಲಾ ಮುಚ್ಚಿ ನಾನು ತಣ್ಣಗೆ ಮಾಡ್ತೀನಿ. ಗೌಡ್ರೆ ಗೌಡ್ರೆ ಶ್ರೀರಾಮ, ನಮ್ ಬಾಬಣ್ಣಂಗೆ ಏನಾಗಿದ್ದು? ಚಂದನ್ ಅವ್ರೆ ಹಂಗ್ ಸ್ಯಾರಿ ಅದು ಸ್ಯಾರಿ ಅಲ್ಲ, ಸಾರಿ. ಹಿಡಿದ್ರೆ ಚಾಡ. ಪುಟ್ಮಲ್ಲಿ ಅವರೇ, ಗೌಡ್ರು ನನ್ನನ್ನ ಬೈಲಿ ಹೊಡಿಲಿ, ನನ್ನ ಜೊತೆ ಮುನಿಸ್ಕೊಳ್ಳಿ, ಆದ್ರೆ ನಾನ್ ಮಾತ್ರ ಅವ್ರನ್ನ ಎಷ್ಟು ಇಷ್ಟಪಡ್ತೀನಿ ಅಂತ ನೀವು ನೋಡ್ತಿದ್ದೀರಾ ತಾನೆ? ನೋಡ್ತಿದ್ದೀಯೇನಿ? ನಾನು ಹಿಂಗ್ ಬರ್ತೀನಿ. ಪುಟ್ಮಲ್ಲಿ ಅವರೇ, ನಿಮ್ಗೋಸ್ಕರ ನಾನು ಏನ್ ಮಾಡೋಕ್ಕೂ ರೆಡಿ. ನನ್ನನ್ನೇ ಹುಚ್ಚ ಪೋಖ್ರಿ ಅಂತೀರಾ? ನಾನ್ ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ನಿಮ್ಗೊಂದು ಗತಿ ಕಳಿಸ್ತೀನಿ. ಕುಟುಂಬಲ್ಲಿ ಅವ್ರಿಗೋಸ್ಕರ ನೀವು ಅಂದಿದ್ದನ್ನೆಲ್ಲ ಸಹಿಸ್ಕೊಂಡಿದ್ದೀನಿ, ಇಲ್ಲ ಅಂದಿದ್ರೆ ನಿಮ್ ಪ್ರಾಣ ತೆಗೆದು ಬಿಡ್ತಿದ್ದೆ. ಫೋನ್ ರಿಂಗ್ ಆಗ್ತಿದೆ, ಫೋನ್ ರಿಂಗ್. ಹಲೋ ಹಲೋ, ಜಾಕ್ಪಾಟ್ ಜನಾರ್ದನ್ ಅವರ? ಹೌದು, ನಾನೇ ಮಾತಾಡೋದು. ನೀವ್ಯಾರು? ನಾನು ಈ ಏರಿಯಾದ ರೌಡಿ ಕೆಂಪಾಪುರದ ಕೆಂಪ ಮಾತಾಡ್ತಾ ಇದ್ದೀನಿ. ಅಪ್ಪ ಕೆಂಪ, ನನ್ನ ಜೊತೆ ಏನ್ರಿ ನಿಮ್ ರಂಪ? ಏನ ಈ ಏರಿಯಾದ ಮರ್ಯಾದಷ್ಟ ಗೌಡ್ರಿಗೆ ತುಂಬಾ ತೊಂದರೆ ಕೊಡ್ತೀಯಂತೆ, ಯಾವಾಗ್ಲೂ ಅವ್ರ ಹಿಂದೆನೆ ಅಲಿತಿರ್ತೆಯಂತೆ. ಇದನ್ನೆಲ್ಲ ನಿಮ್ಗೆ ಯಾರು ಹೇಳಿದ್ರು? ಗೌಡ್ರೆ ನಿಮ್ ರಿಲೇಷನಾ? ನಾನು ರಿಲೇಷನ್ ಅಲ್ಲ, ನೀನು ಅವ್ರ ಹಿಂದೆ ಅಲಿಯೋದನ್ನ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ಯಾಕೆ ನೋಡ್ತೀರಾ? ಕಣ್ಣು ಮುಚ್ಕೊಂಡು ಓಡಾಡಿ. ಏನು ನನಗೆ ಆವಾಜ? ನೀನೆಲ್ಲ, ನಿನ್ನಂತ 100 ಜನ ರೌಡಿಗಳು ಬಂದ್ರು ಆವಾಜ್ ಆಗ್ತೀನಿ. ನೀನು ರೌಡಿ ಅಂತ ಎದೆ ಮೇಲೆ ಬೋರ್ಡ್ ಹಾಕೊಂಡು ಓಡಾಡ್ತಿದ್ಯಾ, ನಾನು ಬೋರ್ಡೇ ಹಾಕೊಳ್ದಿರೋ ಖತರ್ನಾಕ್ ರೌಡಿ. ನೀ ಏನು ಅಂತ ನನಗೆ ಗೊತ್ತಿಲ್ವಾ? ಮಾಡಕ್ಕೇನು ಕೆಲಸ ಇಲ್ಲದೆ ಮನೇಲಿ ಪಾತ್ರೆ ತೊಳ್ಕೊಂಡು ಬಟ್ಟೆ ಒಕ್ಕೊಂಡು ಹೆಂಡತಿ ಸೀರೆ ಐರನ್ ಮಾಡ್ಕೊಂಡು ಬದುಕ್ತಾರೋ ಹೇಳಿ ನೀನು. ಕೆಂಪ, ನಾನು ಪರ್ಸನಲ್ ವಿಷಯಕ್ಕೆ ಬಂದ್ರೆ ನಿನ್ನ ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಇದನ್ನ ನನ್ನ ಎದುರುಗಡೆ ಬಂದು ಹೇಳ, ಆಮೇಲೆ ಗೊತ್ತಾಗತ್ತೆ ಯಾರು ಹುಟ್ಲಿಲ್ಲ ಅಂತ. ಇದ್ಯಾನಪ್ಪ ಇವ ರೌಡಿ ಅಂತ ಹೇಳಿದ್ರು ಎದುರ್ಕೊತಾ ಇಲ್ವಲ್ಲ, ಬಿಡಬಾರ್ದು, ಇನ್ನೂ ಎದುರಿಸ್ಬೇಕು. ಯಾಕೆ ಸುಮ್ಮನಾಗ್ಬಿಟ್ಟೆ? ನನ್ನ ವಾಯ್ಸ್ ಕೇಳ್ತಿದ್ದಂಗೆ ಶೇಕಾ? ನೀನ್ ಯಾವ ಸೀಮೆ ರೌಡಿನೋ? ನನ್ನ ಎದುರುಗಡೆ ಬಾ, ನಿನ್ ಬ್ಲಡ್ನ ರೆಡ್ ಶೇಕ್ ಮಾಡ್ಕೊಂಡು ಕುಡಿದು ಬಿಡ್ತೀನಿ. ನಾನು ಜಾಸ್ತಿ ಮಾತಾಡಲ್ಲ, ಕೆಲಸ ಮಾಡಿ ತೋರಿಸ್ತೀನಿ. ಹೌದಾ? ಹಾಗಿದ್ರೆ ನಮ್ಮನೆಗೆ ಬಾ, ಕೈ ತುಂಬಾ ಕೆಲ್ಸಾನು ಕೊಡ್ತೀನಿ, ಸಂಬಳನೂ ಕೊಡ್ತೀನಿ. ಜಾನಿ, ನಂದೇ ಹೆಸರಮ್ಮ. ಗೊತ್ತಿದೆ. ಯಾಕೆ ರೂಮಲ್ಲಿ ಹತ್ರ ಪಿಲ್ಲೋ ಹರಿದಾಕಿರೋದು? ಅದು ಪಿಲ್ಲೋ ಹರಿದಾಕಿರೋದಲ್ಲ, ಅದು ಗೌಡ್ರು ಅನ್ಕೊಂಡು ಪ್ರೀತಿಯಿಂದ ಅದ್ರ ಜೊತೆ ಆಟ ಆಡಿದ್ದು. ವಾಟ್? ಶಂಕರೇಶ್ವರ, ಅಣ್ಣಪ್ಪನವ್ರಿಗೆ ಧ್ಯಾನಾಗಿದ್ದಪ್ಪ. ನಿಮ್ಗೆ ಆ ಗತಿ ಕಾಣಿಸಿರ್ಬೇಕಾರೆ ಇನ್ನು ನಾ ಸಿಕ್ಬಿಟ್ರೆ ಅಷ್ಟೇ ನನ್ನ ಕತೆ. ನಾನು ಅವನಲ್ಲ ಅವಳು ಆಗ್ಬಿಡ್ತೀನಿ. ನಮಸ್ಕಾರ ಗೌಡ್ರೆ. ಮತ್ತೂರ್ ಮಿಳ್ಳೆ, ಇವತ್ತು ನೀನೇ ನನ್ನ ಮರ್ಯಾದಿನ ಉಳಿಸ್ಬೇಕಪ್ಪ. ಅದನ್ನೇ ಅರ್ಥ ಆಡೋದ್ರು. ಅದನ್ನ ಆಮೇಲೆ ಹೇಳ್ತೀನಿ, ಮೊದಲು ನಾ ಹೇಳೋ ಕೆಲಸ ಮಾಡು. ನಿಮ್ಮ ಹತ್ರ ಕೆಲಸ ಸೇರ್ಕೊಂಡ್ ತಟ್ಟಿಂದಲ್ಲ ಅದನ್ನೇ ತಾನೇ ಮಾಡ್ತಿರೋದು. ನೀವು ಕರೆಕ್ಟಾಗಿ ಸಂಬಳ ಕೊಡ್ಲಿಲ್ಲ ಅಂದ್ರು ನಿಮ್ಮ ನಿಯತ್ತಿಗೆ ಏನಾದ್ರು ಕಡಿಮೆ ಮಾಡಿದೀನಿ ನಾನು. ಒಂಚೂರು ಸಲಗ ಕೊಟ್ರೆ ಸಂಬಳ ತಗೊಂಡ್ ಬಂದ್ಬಿಡ್ತಿದೆ ಅಲ್ವಾ? ಈಗೇನು ಇಲ್ಲಿ ಇರ್ಬೇಕಾ ನಾನು ಹೋಗ್ಬೇಕಾ? ಎದುರಿಸ್ಬೇಡಪ್ಪ, ಇವತ್ತು ನಿನ್ನಿಂದ ಒಂದು ಮುಖ್ಯವಾದ ಕೆಲಸ ಆಗ್ಬೇಕಾಗದೆ. ಬಾ 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 ಬಾ
ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಗೊತ್ತಡ. ಅಯ್ಯ ನೀವು ನಿನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನಿಮ್ಮ ಪ್ರಾಣ ಯಾವನೇ ಬೇಕು? 5 ತಿಂಗಳಿಂದ ಸಂಬಳ ಕೊಟ್ಟಿರಲ್ಲ, ಫಸ್ಟ್ ಅದನ್ನ ಕೊಡಿ, ನನ್ನ ಪ್ರಾಣ ಉಳಿಸ್ಕೊತೀನಿ. ಜೊಜುಬೆ ಸಂಬಳಕ್ಕೋಸ್ಕರ ಇಂಥ ಸುಮಧುರವಾದ ಸಂದರ್ಭದಲ್ಲಿ ಸಗಣಿ ಯಾಕೆ ಹಾಕ್ತೀಡ? ನೀವು ನಾಳೆಗೆ ನನ್ನ ಹೆಸರು ಆಸ್ತಿ ಅಲ್ಲ, ನಿನ್ನ ಹೆಸರಿಗೆ ಇರ್ತದೆ. ಗೌಡ್ರೆ, ಐ ಆಮ್ ಎಂಗೇಜ್ಡ್ ವಿತ್ ಮೈ ಜೀವ. ನೀವು ಯಾರನ್ನಾದ್ರೂ ಇಷ್ಟಪಡ್ರಿ, ನಾನು ಮಾತ್ರ ನಿಮ್ಮನ್ನೇ ಇಷ್ಟಪಡೋದು. ಗೌಡ್ರೆ, ಈ ಸಿಹಿ ಮುತ್ತು ನಿಮಗಾಗಿ. ಚಂದನವ್ರೆ, ಯಾರೇ ಇದು? ಪುಟ್ಮಲ್ಲಿ ಅವರೇ, ಐ ಆಮ್ ವೆರಿ ಸಾರಿ. ಗೌಡ್ರಿಗೆ ಎಷ್ಟಕ್ಕೆ ಹೋಗಿ ನಿಮ್ಗೆ ಎಸ್ಬಿಟ್ಟೆ. ಹಂಗಾರ್ ಸರಿ ಬಿಡಿ. ಪುಟ್ಮಲ್ಲಿ ಅವರೇ, ಹುಳಿ ಹುಳಿ ಸಿಹಿ ಹುಳಿ. ನಾನು ಕೊಟ್ಟ ವಶೀಕರಣ ಚೂರ್ಣನ ಬೇರೆಯವ್ರು ಕುಡಿಸ್ದ? ನಾನು ಕುಡಿಸ್ತಿಲ್ಲ, ಅವರ ಕಿತ್ತವ್ ಕುಡ್ಕೊಂಡ್ಬಿಟ್ರು. ಸ್ಟಾಪ್ ಅಲ್ಲ ನಿಲ್ದಾಣ, ಎರಡೂ ಒಂದೇ. ಈಗ ಏನಾರು ಮಾಡಿ ಅವರು ನಾನು ಹಿಂದೆ ಬರೋದನ್ನ ತಡಿಬೇಕು. ವಶೀಕರಣ ಚೂರು ವಿರುದ್ಧವಾಗಿ ಏನಾರು ಇದ್ರೆ ಕೊಡಿ. ನಿನಗೆ ಅವರಿಂದ ಅಷ್ಟೊಂದು ಕಷ್ಟ ಆಗ್ತಿದ್ಯಾ? ಯಾಕೆ ಹೇಳಿರಿ, ಇನ್ನೊಸಿ ದಿನ ಹಿಂಗೆ ಆಗ್ಬಿಟ್ರೆ ಪ್ರಪಂಚದಲ್ಲಿ ನಡಿಬಾರ್ದದ್ ನಡೆದೋಯ್ತದೆ. ಹುಳಿ ಹುಳಿ ಸಿಹಿ ಹುಳಿ. ಈ ಪ್ರಪಂಚದಲ್ಲಿ ನಡೀದಿರೋದು ಯಾವುದೂ ಇಲ್ಲ, ಎಲ್ಲ ನಾವು ನೋಡ್ರಲ್ಲ ಅಷ್ಟೇ. ಬಾಬಾ, ಅವ್ರು ತುಂಬಾ ತೊಂದರೆಯಲ್ಲಿದ್ದಾರೆ ಅನ್ಸುತ್ತೆ, ದಯವಿಟ್ಟು ಸಹಾಯ ಮಾಡಿ. ಅದು ಮಾಡೋಕ್ಕೆ ನಾನು ಇಲ್ಲಿ ಕೂತಿರೋದು. ನೋಡಿ, ವಶೀಕರಣ ಮಾಡೋದು ಸುಲಭ, ಆದರೆ ಅದನ್ನು ಹೋಗ್ಸೋದು ತುಂಬ ಕಷ್ಟ. ಆದರೂ ನನ್ನ ಪ್ರಯತ್ನ ನಾನು ಮಾಡ್ತೀನಿ. 10,000 ಆಗುತ್ತೆ. 10,000 ಅಷ್ಟೆಲ್ಲ ಆಗದ, 2,000 ಕೊಡ್ತೀನಿ. ನಾನು ಅವತ್ತೇ ಹೇಳಿದೆ ಇದು ತರಕಾರಿ ವ್ಯಾಪಾರ ಅಲ್ಲ ಅಂತ. ನೀವೇನ ಹೇಳ್ತಿದ್ದೀರಿ, ಆದ್ರೆ ನನ್ನ ಪರಿಸ್ಥಿತಿ ತರಕಾರಿ ವ್ಯಾಪಾರಕ್ಕಿಂತ ಕಡೆ ಆಗ್ಬಿಟ್ಟದೆ. ನೋಡಿ, ನನ್ನ ಕೈಲಿ ಕೊಡೋಕ್ಕಾಗದೆ ಅಷ್ಟು. ನೀವು ಪುಡಿ ಕೊಟ್ರೆ ಕೊಡಿ, ಇಲ್ಲ ಅಂದ್ರೆ ಹಿಂದೆ ಬಿದ್ದಿರೋ ಜೊತೆಗೆ ಅಡ್ಜಸ್ಟ್ ಮಾಡ್ಕೊಂಡು ಇದ್ಬಿಡ್ತೀನಿ. ಯೋಚನೆ ಮಾಡ್ಬಿಡಿ, ಬಾಬಾ ಪುಡಿ ಕೊಡ್ತಾರೆ. ಅಲ್ಲ, ಕೊಡೋರಿ ಸುಮ್ಮನೆ ಕೂತಾರೆ. ನೀವೇನು ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರಿ? ನಾನು ಅವ್ರ ಜೊತೆ ಇದ್ದು ಅವ್ರು ಹೇಗೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದು ಅಲ್ಲದೆ ನೀವು ನಮ್ಮ ಕಡೆಯವರು, ನಾವು ನಿಮಗೆ ಸಹಾಯ ಮಾಡದೆ ಇನ್ಯಾರಿಗೆ ಸಹಾಯ ಮಾಡೋಣ ಹೇಳಿ? ನಾನು ಸರಿ ಹೇಳಿದ್ನಾ ಬಾಬಾ? ಹುಳಿ ಹುಳಿ ಸಿಹಿ ಹುಳಿ. ಇದನ್ನ ತಗೊಂಡೋಗಿ ಅದೇ ವ್ಯಕ್ತಿಗೆ ಕೊಡು. ಇದನ್ನ ಕುಡ್ದು ಅರ್ಧ ಗಂಟೆಗೆ ಅವ್ರು ಬದಲಾಗ್ತಾರೆ. ಆಮೇಲೆ ನಿನ್ನ ನೋಡಿದ್ರೆ ಅವ್ರು ನಿನ್ನ ಹತ್ರಕ್ಕೆ ಬರಲ್ಲ, ಕೋಪ ಮಾಡ್ಕೊಂಡು ದೂರ ಹೋಗ್ತಾರೆ. ಇಷ್ಟ ಆಗ್ಬಿಟ್ರೆ ಸಾಕು ಸ್ವಾಮಿಗಳೇ. ತಗೊಳ್ಳಿ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ. ಅನೇಪ್ನವ್ರೆ ತಗೊಳ್ಳಿ, ಎಳ್ನೀರು ಕುಡ್ರಿ. ನಾನು ಕುಡಿಯಲ್ಲ. ಅವತ್ತು ಬೇಡ ಅಂದ್ರೂ ಕುಡ್ಕೊಂಬಿಟ್ರಿ. ಇವತ್ತು ನಿಮ್ಗೋಸ್ಕರ ಪ್ರೀತಿಯಿಂದ ತಂದಿನಿ, ಕುಡೀರಿ. ಅವತ್ತು ನಿಮ್ಮ ಹೃದಯನ ಒಲಿಸ್ಕೊಳ್ಳೋಕೆ ಅಂತ ಕುಡ್ದೆ, ಆದ್ರೆ ನೀವು ನನ್ನ ಹೃದಯನ ಒಡೆದು ಚೂರ್ ಮಾಡ್ಬಿಟ್ರಿ. ಆ ಚೂರಾಗಿರೋ ಹೃದಯ ಒಂದಾಗ್ಲಿ ಅಂತಾನೆ ಎಳ್ನೀರು ತಂದಿರೋದು, ಕುಡೀರಿ. ನನಗೆ ನಿಮ್ಮ ಮೇಲೆ ನಂಬಿಕೆ ಹೊರಟೋಗಿದೆ, ನಾನು ಕುಡಿಯಲ್ಲ. ಹಂಗೆಲ್ಲ ಹೇಳ್ಬೇಡಿ ಅಣ್ಣಪ್ಪನವ್ರೆ, ನಾನು ನಿಮ್ಮನ್ನ ಎಷ್ಟು ಇಷ್ಟಪಡ್ತೀನಿ ಗೊತ್ತಾ? ಇಷ್ಟಪಟ್ಟಿದ್ರೆ ನಾನು ಹತ್ರ ಬಂದಾಗೆಲ್ಲ ಯಾಕೆ ದೂರ ಹೋಗ್ತಿದ್ರಿ? ದೂರ ಇದ್ದಾಗಲೇ ತಾನೆ ಪ್ರೀತಿ ಬೆಲೆ ಯಾನ ಅಂತ ಗೊತ್ತಾಗೋದು. ನೀವು ನನ್ನನ್ನು ಎಷ್ಟು ಇಷ್ಟಪಡ್ತಾ ಇದ್ದೀರಿ ಅಂತ ಗೊತ್ತಾಗಬೇಕಿತ್ತು, ಅದಕ್ಕೆ ಇಷ್ಟ ಇರೋದ್ರ ಥರ ದೂರ ಇದ್ದಿ. ಇದೇನಪ್ಪ, ನಾನು ಪುಟ್ಟಮಲ್ಲಿ ಅವ್ರಿಗೋಸ್ಕರ ಇವ್ರನ್ನ ಇಷ್ಟಪಡೋ ಥರ ನಾಟಕ ಆಡಿದ್ರೆ ಇವ್ರು ಅದನ್ನು ನಿಜ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಎಳ್ನೀರು ಕುಡಿಬಾರ್ದು. ನನ್ನ ನಾಟಕ ನೋಡಿ ಶಾಕ್ ಆಗಿರ್ಬೇಕು. ಅವ್ರು ಯಾರು ಅನ್ಕೊಂಡ್ರು ಪರವಾಗಿಲ್ಲ, ಈ ಎಳ್ನೀರನ್ನ ಕುಡಿಸಿ ನನ್ನಿಂದ ದೂರ ಮಾಡಬೇಕು. ಅಣ್ಣಪ್ಪನವ್ರೆ, ಎಳ್ನೀರು ಕುಡೀರಿ. ನನಗೆ ಬೇಡ ರೀ. ನೀವು ಕುಡಿಯಲ್ಲ ಅಂದ್ರೆ ನಾವು ಬಿಡಲ್ಲ, ಕುಡೀರಿ. ಬೇಡ್ರಿ. ಕುಡೀರಿ ಅಣ್ಣಪ್ಪನವ್ರೆ. ಬೇಡ ರೀ. ಎಳ್ನೀರು ಎಲ್ಲ ಹಾಳಾಗೋಯ್ತು. ಕೊಡ್ರಿ, ಏನ್ ಹಾಳಾಯ್ತು? ಯಾನು ಇಲ್ಲ ಬುಡಿ ಮಧುರ್ ಅವ್ರೆ, ಯಾಕ ನನ್ನ ಟೈಮೇ ಸರಿ ಇಲ್ಲ. ಯಾಕೆ ನಾನು ಎಳ್ನೀರು ಕುಡಿದ್ರೆ ನಿಮ್ಗೆ ಇಷ್ಟ ಆಗಿಲ್ವಾ? ಇಷ್ಟನೋ ಕಷ್ಟನೋ ಕುಡಿದ್ರಿ ಅಲ್ವಾ, ನಿಮ್ಮ ಹೊಟ್ಟೆ ತಣ್ಣಗಿರ್ಲಿ, ಬರ್ತೀನಿ. ಗೌಡ್ರೆ, ಒಂದ್ ನಿಮಿಷ. ನಾನೊಂದು ಮಾತು ಕೇಳಿದ್ರೆ ಬೇಜಾರು ಮಾಡ್ಕೊಳಲ್ಲ ತಾನೆ? ಕೇಳಿ. ಈ ಬುಂಡೆ ಆಚೆ ಬಿಸಾಕ್ಬಿಡಿ. ಅಣ್ಣಯ್ಯಪ್ಪನವ್ರಿಗೆ ಇದು ಯಾವ ದಯ್ಯ ಮೆಟ್ಕೊಂಡಿದ್ದಪ್ಪ, ಇದನ್ನ ಹೆಂಗ್ ಮಾಡಿ ಹೋಗಿಸ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಅಣ್ಣ ಪುಟ್ಮಲೆ, ಪುಟ್ಮಲೆ,
ಬಂದಿ ಬಾಬಣ್ಣ ಯಾಕೆ ಅಷ್ಟೊಂದು ಕ್ರೌಡ್ ಕರ್ದಿರಿ ಅದು ಕ್ರೌಡ್ ಅಲ್ಲ ಕಮ್ಮೆ ಲೌಡ್. ಹಿಡಿದ್ರಿ ಜಾಡ ಆಮೇಲೆ ಪುಟ್ಮಲಿ ಇವತ್ತು ನಿನ್ನಿಂದ ಒಂದು ಛೀ ಹೋಗಿ ಬಾಬಣ್ಣ ನುಲ್ಗಚ್ಚಿಕ್ಕಿ ಸುಮ್ಮನಿದ್ರ ನಾ ತಂಡಕ್ಕೆ ಬಂದ್ರೆ ಅದಕ್ಕೆ ಬಂದಾನ ನಾ ಏಳ್ದಂಗೆ ಕೇಳು. ಅದೇನ್ ಹೇಳಿ ಈಗ ಅಣ್ಣಪ್ಪನವ್ರ ಒಟ್ಟಿಗೆ ಫೋನ್ ಮಾಡಿ ಅವ್ರಿಬ್ರೊಳಗೆ ಯಾರು ಎತ್ಕೊಂಡ್ರು ಸರಿಯೇ. 1 ತಿಂಗಳು ಬಾಬಣ್ಣ ಊರಲ್ಲಿರಲ್ಲ ಅಂತ ಒಬ್ರು. ಶ್ರೀರಾಮ ನೀವು 1 ತಿಂಗಳು ಊರಲ್ಲಿರಲ್ವಾ? ನಿಮ್ಮನ್ ಬಿಟ್ಟು ನನ್ನ ಕೈಲಿ ಇರಕ್ಕಾಗಲ್ಲ ಅವಳಮ್ಮೆ ಇದೆಲ್ಲ ಸುಳ್ಳು. ಮಾಯ್ಕಾರ ಏನಿದು ಅಪಸ್ವರ? ನಾನ್ ಸುಳ್ಳು ಹೇಳ್ಬೇಕಾ? ಸುಳ್ಳು ಹೇಳೋದು ಮಹಾ ಪಾಪ ಅಂತ ನಮ್ಮ ಅತ್ತೆವ ಹೇಳ್ಕೊಟ್ಟವ್ರೆ. ನಿನಗ ನನಗಿಂತ ನಮ್ಮ ಅವ್ವೆ ಹೆಚ್ಚಾಗ್ಬಿಟ್ಲಾ? ಅವ್ರಿಂದ ತಾನೇ ನೀವು ಬಂದದ್ದು. ಈಗ ನಾನು ನಿನ್ನಿಂಚೂರು ಬರ್ಬೇಕು ಅಂದ್ರೆ ನೀ ಸುಳ್ಳು ಹೇಳಲೇಬೇಕು. ಸುಳ್ಳು ಹೇಳ್ಬಾರ್ದು ಅಂತ ನೀವು ಹೇಳ್ಕೊಟ್ಟಿದ್ದೀರಿ. ಆಮೇಲೆ ಪುಟ್ಮಲ್ಲಿ ನೀ ಸುಳ್ಳು ಹೇಳೋದ್ರಿಂದ ನಂಗೆ ಒಳ್ಳೇದಾಯ್ತದೆ ಅಂದ್ರೆ ಸುಳ್ಳು ಹೇಳಲ್ವಾ? ನೀ ಸುಳ್ಳು ಹೇಳಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ ಮಾಡ್ಬಿಟ್ರಲ್ಲ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಸುಳ್ಳು ಹೇಳ್ತೀನಿ. ಈಗ ಅದೇ ಆಗೋದು. ಹಲೋ ಹಲೋ, ನಾನು ಪಾಂಡುಪುರ್ ಪುಟ್ಮಲಿ ಮಾತಾಡ್ತಿರೋದು ಅನ್ನಿ. ವಾಟ್ ಅ ಸರ್ಪ್ರೈಸ್! ಪುಟ್ಮಲಿ ಅವರೇ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಹೂ ಆರ್ ಯು? ಯು ಮೀನ್ ಹೌ ಆರ್ ಯು? ಹಿಡಿದ್ರಿ ಜಾಡ. ಐ ಆಮ್ ಫೈನ್. ಏನ್ ಪುಟ್ಮಲಿ ಅವರೇ ಫೋನ್ ಮಾಡಿದ್ದು? ಅದು ನಮ್ ಬಾಬಣ್ಣ 1 ತಿಂಗಳು ಊರಲ್ಲಿರಲ್ಲ ಅನ್ನಿ. ಸೂಪರ್! ಯಾಕಿರಲ್ವಂತೆ? ಅದು ನಂಗೆ ಗೊತ್ತಿಲ್ಲ ಅನ್ನಿ. ಭಯ ಪಡಬೇಡಿ ಪುಟ್ಮಲಿ ಅವರೇ, ನಿಮ್ಮನ್ನ ನಾನ್ ನೋಡ್ಕೋತೀನಿ. ಯಾನಂದ್ರಿ? ನಿಮ್ಮ ರಕ್ಷಣೆ ನನ್ನ ಹೊಣೆ ಅಂದೆ. ಅದು ಹಲೋ 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 ಪುಟ್ಮಲಿ, ಬಾಬಣ್ಣ ಯಾಕೆ ಫೋನ್ ಕಟ್ ಮಾಡ್ಬಿಟ್ರಿ? ಬಿಟ್ರೆ ಫೋನ್ಲೆ ಇಂಗ್ಲೀಷ್ ಕ್ಲಾಸ್ ಶುರು ಮಾಡ್ಬಿಡ್ತಿದೆ. ಆಮೇಲೆ ಪುಟ್ಮಲಿ ಬಂದ್ ಕೆಲಸ ಆಯ್ತಲ್ವಾ? ಬುಡು ಗಾಡಿ. ಬಾಬಣ್ಣ ಪುಟ್ಮಲಿ ಬುಡು ಗಾಡಿ ಅಂದಿ. ಅಪ್ಪ 1 ತಿಂಗಳು ಮಧುರವ್ರ ಕಣ್ಣೆದ್ರಿಗಿರಲ್ಲ ಅಂದ್ರೆ ಅವ್ರಿಗೆ ನನ್ನ ಮೇಲಿರೋ ಕೋಪನೂ ಕಮ್ಮಿ ಆಯ್ತದೆ, ಅಣ್ಣಪ್ಪನವ್ರಿಗಿರೋ ಮೋಹನೂ ಕಮ್ಮಿ ಆಯ್ತದೆ. ವಾವ್, ಮೈ ಫೇವರೆಟ್ ಡಿಯೋ. ಹನಿ, ಇಷ್ಟೊತ್ತಲ್ಲೆಲ್ಲೋ ಹೊರಟಿರೋ ಆಗಿದೆ. ನನ್ನ ಫ್ರೆಂಡ್ ಬರ್ಡೇ ಪಾರ್ಟಿ. ನಾನು ಬರ್ಲಾ? ನೋ ನೋ, ಅದು ಓನ್ಲಿ ಬಾಯ್ಸ್ ಪಾರ್ಟಿ, ಅಲ್ಲಿಗೆ ಹುಡುಗಿರು ಬರೋ ಹಾಗಿಲ್ಲ. ಹಾಗಿದ್ರೆ ಗುಂಡ್ ಹಾಕೋ ಪ್ರೋಗ್ರಾಮ್ ಇದೆ ಅಂತ ಆಯ್ತು. ಹನಿ, ನಾನು ನೋಡಿದ್ರಾಗ ಅನ್ಸುತ್ತಾ ನಿನಗೆ? ಕುಡುಕ್ರೆ ಯಾರು ನಾವು ಕುಡಿತೀವಿ ಅಂತ ಬೋರ್ಡ್ ಹಾಕೊಂಡು ಓಡಾಡಲ್ಲ ಜಾನಿ. ನನ್ನ ಮೇಲೆ ಅನುಮಾನ ಪಡೋದನ್ನೇ ಬಿಟ್ಟಿಲ್ಲ ಅಲ್ವಾ? ಸುಮ್ಮನೆ ಹೇಳ್ದೆ, ಹೋಗ್ಬಿಟ್ಟು ಬನ್ನಿ. ಎಷ್ಟೊತ್ತಾಗದ್ ಬರಕ್ಕೆ? ಮೋಸ್ಟ್ಲಿ ಲೇಟ್ ಆಗ್ಬೋದು, ಇಲ್ಲ ಮಾರ್ನಿಂಗ್. ಅಲ್ಲಿ ತನಕ ನಾನು ಒಬ್ಳೇ ಇರ್ಬೇಕಾ? 1 ತಿಂಗಳು ತಾನೇ, ಅಡ್ಜಸ್ಟ್ ಮಾಡ್ಕೋ. ವಾಟ್, 1 ತಿಂಗ್ಳ? ಐ ಮೀನ್ 1 ಡೇ ತಾನೇ, ಅಡ್ಜಸ್ಟ್ ಮಾಡ್ಕೋ ಅಂದೆ. ಸರಿ, ಹೋಗ್ಬಿಟ್ಟು ಬನ್ನಿ. ನೆಕ್ಸ್ಟ್ ವೀಕ್ ನಾವು ಗರ್ಲ್ಸ್ ಎಲ್ಲ ಸೇರ್ಕೊಂಡು ಪಾರ್ಟಿ ಹೋಗ್ಬಿಟ್ಟು ಬರ್ತೀವಿ. ಶಂಕರೇಶ್ವರ, ಯಾನಪ್ಪ ನನ್ನ ಪರಿಸ್ಥಿತಿ. 1 ತಿಂಗಳು ಅಟ್ಟಿಲಿದ್ರು ಮಧುರ ಅವ್ರನ್ನ ನೋಡ್ದೇ ಇರಂಗೆ ಆಗೋಯ್ತಲ್ಲಪ್ಪ. ಆದಷ್ಟು ಬಿರ್ನ ಇದಕ್ಕೊಂದು ಮುಕ್ತಿ ಕೊಡಪ್ಪ. ಪುಟ್ಮಲಿ ಅವರೇ, ಅಣ್ಣಯ್ಯಪ್ಪನವ್ರು ಯಾಕೆ ಬಂದ್ರಪ್ಪ? ಪುಟ್ಮಲಿ ಅವರೇ, ಪುಟ್ಮಲ್ಲಿ ಅವರೇ ಮನೇಲಿದ್ದೀರಾ? ಯಾಕಪ್ಪ ಇಲ್ಲಿ ಬಂದ್ಲು? ನಾನೇನಾದ್ರೂ ಇಲ್ಲಿರೋ ವಿಷಯ ಗೊತ್ತಾಗ್ಬಿಟ್ರೆ ನನ್ನ ಕತೆ ಮುಗೀತು. ಮಲ್ಲಿ ಅವರೇ, ಮಧುರವ್ರೆ ಬನ್ನಿ ಬನ್ನಿ. ಚಂದನವ್ರು ಬರ್ಲಿಲ್ವೇ? ಅವರಿಲ್ಲ, ನನ್ ಬಿಟ್ಟು ಪಾರ್ಟಿಗೆ ಹೋಗಿದಾರ. ಮತ್ತೆ ಕ್ವಾಡಲಿದ್ದದ ಧ್ವನಿ ಕೇಳ್ದಂಗ ಆಯ್ತಲ್ಲ. ಹೌದಾ? ಮೋಸ್ಟ್ಲಿ ಗೌಡ್ರನ್ ಕರ್ಕೊಂಡು ಹೋಗಕ್ ಬಂದಿರ್ಬೇಕು. ಬಾಬಣ್ಣ ಇದ್ರೆ ತಾನೇ ಕರ್ಕೊಂಡು ಹೋಗಕ್ಕೆ. ಅವರು ಊರ್ಗ್ ಹೋಗವ್ರೆ, ಬರೋದು 1 ತಿಂಗಳಾಯ್ತದೇನಿ. ಹೌದಾ? ಯಾವ ಊರಿಗೆ? ಅದು ಅದು ನಂಗೆ ಗೊತ್ತಿಲ್ಲ ಅನ್ನಿ. ಪುಟ್ಮಲ್ಲಿ ಅವರೇ, ನೀವಿಲ್ಲೇ ತಪ್ಪು ಮಾಡ್ತಿರೋದು. ಗಂಡ ಆಚೆ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತಿದ್ದಾರೆ, ಯಾರ ಜೊತೆ ಹೋಗ್ತಿದ್ದಾರೆ ಅನ್ನೋದನ್ನ ತಿಳ್ಕೊಬೇಕು. ಹಂಗಂದರಿಯಾ? ಮಧುರ ಅವರು ನನ್ನ ಮೇಲೆ ಕಾಳಜಿ ತೋರಿಸ್ತಾ ಇದ್ದಾರ, ಇಲ್ಲ ಬತ್ತಿ ಏನಾರು ಇಡ್ತಾ ಇದ್ದಾರ? ನಮ್ಮ ಬಾಬಣ್ಣ ಯಾವತ್ತೂ ನಾನು ಏಳೇ ಹೋಗಲ್ಲ ಅನ್ನಿ. ಅವ್ರ ಪಾಡ್ಗವ್ರು ಇದ್ದಾರೆ, ಅವ್ರ ಪಾಡ್ಗವ್ರು ಬರ್ತಾರೆ. ಪುಟ್ಮಲ್ಲಿ ಅವರೇ, ನೀವು ಇಷ್ಟೊಂದು ಇನ್ನೋಸೆನ್ಸ್ ಒಳ್ಳೇದಲ್ಲ. ಗಂಡಂದ್ರು ಚಿಟ್ಟೆಗಳ ತರ, ನಮ್ಗಿಂತ ಸುಂದರವಾಗಿರೋ ಹೂ ಕಂಡ್ರೆ ಹಾರ್ಕೊಂಡು ಹೋಗ್ಬಿಡ್ತಾರೆ. ಶುರುವಾಯ್ತು ಗ್ರೂಮಿಂಗ್ ಕ್ಲಾಸ್. ಆದ್ರೆ ನಮ್ಮ ಬಾಬಣ್ಣ ಹಂಗಲ್ಲ ಬಿಡಿ. ನನ್ನ ಬಿಟ್ಟು ಬೇರೆ ಯಾರ ದಂಡಕ್ಕೂ ಹೋಗಲ್ಲ ಅನ್ನಿ.
ಹಾಗಂತ ನೀವ್ ತಿಳ್ಕೊಂಡಿದ್ದೀರಾ, ಆದ್ರೆ ಈ ಗಂಡಂದ್ರ ಬುದ್ಧಿ ನನಗ್ ಚೆನ್ನಾಗ್ ಗೊತ್ತು. ನಮ್ ಮುಂದೆ ಶ್ರೀರಾಮಚಂದ್ರನ್ ತರನೇ ಇರ್ತಾರೆ, ಆದ್ರೆ ಆಚೆ ಹೋಗಿ ಕೃಷ್ಣ ಲೀಲಾ ತೋರಿಸ್ತಾರೆ. ಈ ವಿಷಯದಲ್ಲಿ ಗೌಡ್ರನ್ನು ನಂಬಕ್ಕಾಗಲ್ಲ. ಪೂರ್ಣ ಆಗ್ಲೇ ಕೆಲಸ ಮಾಡ್ತದೆ. ಮಧುರ ಅವರು ನನ್ನ ವಿರುದ್ಧನೇ ಮಾತಾಡ್ತಾವ್ರೆ. ಇಲ್ಲ ಮಧುರವ್ರೆ, ನಮ್ ಬಾಬಣ್ಣ ಹಂಗಲ್ಲ, ಹೆಸರಿಗೆ ತಕ್ಕಂತೆ ಶ್ರೀರಾಮಚಂದ್ರನೇಯ. ಜಾನಿ, ಪಾರ್ಟಿಗೆ ಹೋಗ್ತೀನಿ ಅಂತ ಹೇಳಿದ್ರಿ, ಮತ್ತಿಲ್ಲಿದ್ದೀರಾ? ಬಿಡಿ, ನಿನ್ನ ಆಮೇಲೆ ವಿಚಾರಿಸ್ಕೊತೀನಿ. ಗೌಡ್ರೆ, 1 ತಿಂಗಳು ಊರಲ್ಲಿರಲ್ಲ ಅಂತ ಯಾಕೆ ಸುಳ್ಳು ಹೇಳ್ತಿದ್ರಿ? ಅದು ನೀವ್ ಈ ರೀತಿ ಮಾಡ್ತೀರಾ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಮಧುರ ಅವ್ರೆ, ನನ್ನ ಸಮಸ್ಬಿಡಿ. ಅದೇನಾಯ್ತು ಅಂದ್ರೆ ನಡಿಯ ಬಜರಂಗಿ ಇನ್ಸ್ಪೆಕ್ಟ್ರೆ, ಇವ್ರನ್ನ ನಮ್ಮಟ್ಟಿಗೆ ಕರ್ಕೊಂಬಂದ್ರಿ? ಬಾಯ್ ಗೌಡ್ರೆ, ಇವ್ರನ್ನ ಯಾರಂದೇಳಿ ಎಣಿಸಿರಿ? ನೀವು ತಿಳ್ಕೊಂಡಂಗೆ ಹಿಮಾಲಯ ಪರ್ವತದಿಂದ ಇಳ್ಕೊಂಡು ಬಂದು ಪರ್ವತೇಶ್ ಬಾಬಾ ಅಲ್ಲ. ನಮ್ಮ ಏರಿಯಾದಲ್ಲಿ ಕೆಲಸ ಕಾರ್ಯ ಇಲ್ಲದೆ ಬಳ್ಕೊಂಡ್ತಿರ್ತಾ ಮೂವಿಂಗ್ ಸ್ಟಾರ್ಸ್ ಅಂತೇಳಿ ಹೆಸರು ತಗೊಂಡಿದ್ದೀರ. ದುಡ್ಡಿಗೋಸ್ಕರ ಇವರಿಬ್ರು ಸೇರಿ ಈ ನಾಟಕ ಮಾಡಿದ್ರು. ಬಾಯ್ ಗೌಡ್ರೆ, ನೀವು ಇವ್ರ ಹತ್ರ ಎಂಥದ್ದು ಚೂರ್ಣ ತಗೊಂಡು ಹೋಗಿದ್ದೀರಲ್ಲ, ಆ ಚೂರ್ಣದಿಂದ ಎಂಥ ವಶೀಕರಣವೂ ಆತಿಲ್ಲ ಅಂತೇಳಿ ಹೇಳಕ್ ಬಂದೆ. ವಶೀಕರಣನಾ? ಗೌಡ್ರೆ, ವಶೀಕರಣ